ಓಕೆ ಮೇಡಮ್, ನಾವು ಮಾತಾಡುವಂಥ ಸಂದರ್ಭದಲ್ಲಿ ಹೇಳ್ತಿದ್ವಿ ಮಾಂಗಲ್ಯಂ ತಂತು ನಾನೇನ, ಸಪ್ತಪದಿ, 7 ಹೆಜ್ಜೆಗಳು. ಇದಕ್ಕೆ ಅರ್ಥನೇ ಇಲ್ದಂಗೆ ಆಗೋತ್ತಲ್ಲ ಮೇಡಮ್. ಇಂಥ ಒಂದಷ್ಟು ಬೆಳವಣಿಗೆಗಳಾಗುತ್ತೆ ಅಂತಂದರೆ ಆ ಸಪ್ತಪದಿಗೆ ಅಥವಾ 7 ಹೆಜ್ಜೆಗಳಿಗೆ ಎಲ್ಲಿಂದ ಅರ್ಥ ಬರುತ್ತೆ? ಆ ಬಾಂಧವ್ಯಗಳು ಎಲ್ಲಿಂದ ಕೂಡೋಕೆ ಸಾಧ್ಯ ಅಂತ, ಮನಸ್ಸುಗಳು ಒಡೆಯಲ್ವಾ ಅಂತ? ಖಂಡಿತ ಸರ್. ಇವಾಗ ಜಾಯಿಂಟ್ ವೆಂಚರ್ ಆಗಿರ್ಬೋದು ಅಥವಾ ಡೈರೆಕ್ಟ್ ವೆಂಚರ್ ಆಗಿರ್ಬೋದು. ಒಂದು ಸಲ ಆಸ್ತಿನ ಕೇಳಿದ್ರೆ ಆ ಹುಡುಗಿ ಸರಿ ಇಲ್ಲ ಅಂತಲೇ ಅರ್ಥ. ಯಾವಾಗ ಆಸ್ತಿ ನನ್ನ ತಂದೆ ತಾಯಿ ಆಸ್ತಿ ಮೇಲೆ ನೀನು ಯಾವಾಗ ಕಣ್ಣಿಟ್ಟಿದೆಯಲ್ಲ, ನಿನಗೆ ಮದುವೆನಲ್ಲಿ ಅರ್ಥನೇ ಇಲ್ಲ. ಅದು ಮಾಂಗಲ್ಯಂ ತಂತು ನಾನೇನು ಅನ್ನೋದಕ್ಕೂ ಇಲ್ಲ. ನೀನು ಆಸ್ತಿ ಬರ್ಕೊಟ್ರೆ ತಾಳಿ ಕಟ್ಟಿಸ್ಕೊತೀನಿ. ಸಪ್ತಪದಿಗೆ ಅರ್ಥನೇ ಇಲ್ಲ. ಅತ್ತೆ ಮಾವನಿಗೆ ತಂದೆ ತಾಯಿ ಥರ ನೋಡ್ಕೋಬೇಕು ಅಂತ ಸಪ್ತಪದಿನಲ್ಲಿ ಒಂದು ಅರ್ಥ ಇದೆ. ಎಲ್ಲಿ ನೋಡ್ಕೋತೀಯ ನೀನು? ಈಗಲೇ ಆಸ್ತಿಗೆ ಲಗ್ಗೆ ಹಾಕ್ತಾ ಇದೀಯಾ? ಈಗಲೇ ಆಸ್ತಿ ಬೇಕು ಅಂತ ಇದೆಯಾ? ಆರಂಭದಲ್ಲೇ ಆಸ್ತಿಗೆ ಅವರು ಅಪೇಕ್ಷೆ ಪಟ್ರೆ ಅವ್ರ ಜೊತೆ ಬಾಳ್ವೆ ಮಾಡ್ತಾರೆ, ಅತ್ತೆ ಸೊಸೆ ಒಟ್ಟಿಗೆ ಇರ್ತಾರೆ, ಸುಖ ನೋಡ್ಕೋತಾರೆ, ಏನ್ ಗ್ಯಾರಂಟಿ? ಖಂಡಿತ ಇಲ್ಲ ಸರ್. 100% ಅದು ನೋಡ್ಕೊಳ್ಳಲ್ಲ. ಯಾಕಂದ್ರೆ ಅತ್ತೆ ಮಾವನಿಗೂ ನೊಂದ್ಕೊಳ್ತಾನೆ ಇರ್ತಾರೆ. ನಾವು ಎಷ್ಟೋ ಕಷ್ಟಪಟ್ಟು ಒಂದೊಂದು ರೂಪಾಯಿ ಕೂಡಿಟ್ಟು, ಒಂದೊಂದು ಇಟ್ಟಿಗೆ ಕೂಡಿಟ್ಟು ನಾವು ಈ ಮನೆ ಕಟ್ಟಿದ್ವಿ. ಒಂದೊಂದು ರೂಪಾಯಿನೂ ಕೂಡಿಟ್ಟು ನಾವು ಈ ಹೊಲ ಗದ್ದೆ ಮಾಡ್ಕೊಂಡ್ವಿ. ಒಂದು 10 ರೂಪಾಯಿನೂ ಖರ್ಚು ಮಾಡಿ ನಾವು ಈ ಥರ ಆಸ್ತಿ ಮಾಡ್ಕೊಂಡಿದ್ವಿ. ಈಗ ಮೊನ್ನೆ ಇವತ್ತು ಬಂದವಳು, ನನ್ನ ಮಗನ ನಂಬ್ಕೊಂಡು ಬಂದವಳು, ನನ್ನ ಆಸ್ತಿ ಎಲ್ಲ ಹೊಟ್ಟೋಯ್ತಲ್ಲ, ನಂಗೆ ನಾಳೆ ಅನ್ನ ಹಾಕ್ತಾಳ ಅವಳು. ಅನ್ನ ಹಾಕಲಿಲ್ಲ ಅಂತಂದಾಗ ಅವ್ರು ಎಲ್ಲಿ ಮತ್ತೆ ಕೇಳೋಕ್ಕಾಗತ್ತಾ? ಅವ್ರ ಆಸ್ತಿನ ಕೇಳೋಕ್ಕಾಗಲ್ಲ. ನನ್ನ ಆಸ್ತಿ ಬರ್ಕೊಟ್ಬಿಡಮ್ಮ ನೀನು ಅಂತ ಕೇಳೋಕ್ಕಾಗೋದಿಲ್ಲ. ಯಾವುದು ಸರ್, ಇವಾಗ ನಮ್ಮ ಕಣ್ಣು ಮುಂದೆನೇ ಇದೆ ಸರ್. ನಮ್ಮ ಸಂಬಂಧಿಕರ ಹೇಳಬಾರ್ದು ನಾವು, ನಮ್ಮ ಕಣ್ಣು ಮುಂದೆನೇ ಇದೆ. ತಂದೆ ತಾಯಿಗೆ ಸಾಕಷ್ಟು ಆಸ್ತಿ ಇತ್ತು ಸರ್. ಮಕ್ಕಳಿಗೆ ಬರ್ಕೊಟ್ಬಿಟ್ರು, ಗಂಡು ಮಕ್ಕಳಿಗೆ ಬರ್ಕೊಟ್ಬಿಟ್ರು. ಆ ಗಂಡು ಮಕ್ಕಳನ್ನ ಸೊಸೇಂದ್ರು ಏನು ಮಾಡಿದ್ರು? ತಂದೆ ತಾಯಿನೇ ನೋಡ್ಕೊಳ್ಳಿಲ್ಲ. ಆ ಸೊಸೇಂದ್ರು ಗಂಡನ ಆಸ್ತಿನಲ್ಲಿ ಅನುಭವಿಸ್ತಾ ಇದ್ದಾರೆ ಹೊರತು ಅತ್ತೆ ಕ್ಯಾನ್ಸರ್ ಆಗಿ ಸತ್ತೋದ್ಲು. ಆ ಅತ್ತೆ ಸಾಯ್ಬೇಕಾದ್ರೂ ಸೊಸೆ ದೂರದಲ್ಲಿ ಹಿಂಗೆ ಕೈ ಕಟ್ಕೊಂಡು ನಿಂತ್ಕೊಂಡು ಹೊರತು ಅತ್ತೆಗೆ ಒಂದು ದಿನ ಸೇವೆ ಮಾಡಿಲ್ಲ. ತಂದೆ ಸತ್ತೋಗ್ಬಿಟ್ಟ. ತಂದೆ ಸತ್ತಾಗ್ಲೂ ಅಷ್ಟೇ ಎಲ್ಲೋ ದೂರದಲ್ಲಿ ಯಾರೋ ಅತಿಥಿಗಳು ಬಂದು ನೋಡ್ಕೊಂಡು ಹಾಗೆ ಬಂದು ಹಾಸ್ಪಿಟ್ಲಿಗೆ ನೋಡ್ಕೊಂಡು ಹೋದ್ರು. ಆ ಥರ ಒಂದು ಪರಿಸ್ಥಿತಿ ಇದ್ದಾಗ ಈ ಥರ ಸೊಸೆಗೆ ನಾವು ಬರ್ಕೊಟ್ಬಿಟ್ರೆ ಬಹಳ ದುರಂತ ಸರ್. ನಮ್ಮ ಕಣ್ಣು ಮುಂದೆ ತಪ್ಪಿಗೆ, ಮನೆಗೆ ಸೊಸೆಯಾಗಿ ಕೂಡ್ಕೊಂಡು ತಪ್ಪಿಗೆ ಅವ್ರು ಎಷ್ಟು ನರಕ ಯಾತನೆ ಅನುಭವಿಸ್ತಿರ್ತಾರೆ ಅಂತ. ಖಂಡಿತ ಸರ್. ಯಾವಾಗ ಆಸ್ತಿ ಬರ್ಕೊಟ್ಬಿಡ್ತೀರಲ್ಲ, ಇವತ್ತಿಂದ ನರಕ ನಿಮಗೆ. ಯಾವಾಗ ಆಸ್ತಿ ಮೇಲೆ ಕಣ್ಣು ಹಾಕಿ ನನ್ನ ಮನೆಗೆ ನೀನು ಲಕ್ಷ್ಮಿಯಾಗಿ ಬರ್ತೀಯಲ್ಲ, ನೀನು ಲಕ್ಷ್ಮಿ ಅಲ್ಲ. ನಾನು ಎಲ್ಲ ಹೆಣ್ಣುಮಕ್ಕಳಿಗೂ ಹೇಳ್ತಾ ಇಲ್ಲ. ಯಾಕಂದ್ರೆ ಇವತ್ತು ಹೆಣ್ಣುಮಕ್ಕಳು ನಮ್ಮ ಕಣ್ಣು ಮುಂದೆನೂ ಇದ್ದಾರೆ. ಅಂಥ ಹೆಣ್ಣುಮಕ್ಕಳು ಇದ್ದಾರೆ, ಇಂಥ ಹೆಣ್ಣುಮಕ್ಕಳು ನಮ್ಮ ಅನುಭವದಲ್ಲಿದ್ದಾರೆ. ಕೆಲವರು ಹೆಣ್ಣುಮಕ್ಕಳು ಅತ್ತೆ ಮಾವನ ಸೇವೆ ಮಾಡ್ಕೊಂಡು ಇವತ್ತು ಅವರು ಕಾಲಲ್ಲಿ ತೋರಿಸಿದ್ದನ್ನ ಕೈನಲ್ಲಿ ಮಾಡಿ, ಕೈನಲ್ಲಿ ತೋರಿಸಿದ್ದನ್ನ ಆ ಥರ ಸೇವೆ ಮಾಡಿ ಇವತ್ತು ಅವ್ರನ್ನ ಸ್ವರ್ಗಕ್ಕೆ ಕಳಿಸಿರೋ ಹೆಣ್ಣುಮಕ್ಕಳು ನಮ್ಮ ಕಣ್ಣು ಮುಂದೆ ಇದ್ದಾರೆ. ಸೊಸೇಂದ್ರು ಬಂದು. ಆದರೆ ಈ ಸೊಸೇಂದ್ರು ನಮ್ಗೆ ಆಸ್ತಿ ಇದ್ರೇನೆ ನಾವು ಬರೋದು, ಆಸ್ತಿ ಇದ್ರೇನೆ ನನ್ನ ಗಂಡನಿಗೆ ಒಂದು ಅರ್ಥ ಇದೆ, ಆ ಸಂಬಂಧಕ್ಕೆ ಅರ್ಥ ಇದೆ ಅಂತಂದವರು ಅಂಥ ಹೆಣ್ಣನ್ನ ನೀವು ಮಾಡ್ಕೊಳ್ಳೇಬೇಡಿ. ಅದು ಯಾವತ್ತಿದ್ರೂ ನಿಮ್ಮ ನರಕನೇ. ಇವತ್ತೇನೋ ಬಂದು ಆಯ್ತು, ಇವತ್ತೇನೋ ಒಳ್ಳೆ ಹುಡುಗಿ ಚೆನ್ನಾಗಿದ್ದಾಳೆ, ನೋಡೋಕ್ಕೆ ಚೆನ್ನಾಗಿದ್ದಾಳೆ, ವಿದ್ಯಾವಂತಲು, ನನ್ನ ಮನೆಗೆ ನನ್ನ ಮಗನೂ ತುಂಬ ಚೆನ್ನಾಗಿದ್ದಾನೆ, ಎಲ್ಲ ಸರಿ ಹೋಗುತ್ತೆ, ಹೊಂದ್ಕೊಂಡು ಹೋಗ್ಬೋದು, ನೋಡೋಣ, ಆಸ್ತಿ ತಾನೆ ಇವತ್ತೆಲ್ಲ ನಾಳೆ ಬರುತ್ತೆ ಆಸ್ತಿ, ನಮಗೆ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಅಂತ ನೀವು ಬರ್ಕೊಟ್ರೆ ನಿಜವಾಗ್ಲೂ ಇವತ್ತಿಂದನೇ ಯಾವತ್ತು ಬರ್ಕೊಳ್ತಿರಲ್ಲ ಅವತ್ತಿಂದನೇ ಅವ್ರಿಗೆ ನರಕ ಸರ್. ಆವತ್ತಿಂದನೇ ಅವ್ರಿಗೆ ನರಕ ಗ್ಯಾರಂಟಿ. ಅದಕ್ಕೆ ದಯವಿಟ್ಟು ಗಂಡು ಮಕ್ಕಳಿಗೆ ಹೇಳ್ತೀನಿ, ಅವ್ರ ಪೋಷಕರಿಗೂ ಹೇಳ್ತೀನಿ, ಯಾವುದೇ ಕಾರಣಕ್ಕೆ ಆಸ್ತಿ ಬೇಕು ಅನ್ನೋ ಸೊಸೆನ ಮಾಡ್ಕೋಬೇಡಿ. ಆಸ್ತಿ ಬೇಕು ಅನ್ನೋ ಹೆಣ್ಣನ್ನ ದೂರ ಇಡಿ. ನಿಮ್ಮ ಸಂಬಂಧಕ್ಕೆ ಬೆಲೆ ಕೊಡೋಣ, ಅತ್ತೆ ಮಾವನ್ನ ಬೆಲೆ ಕೊಡೋಣ. ಗಂಡನ ಪ್ರೀತಿ ಬೇಕಾ? ಅವಳನ್ನ ಕೇಳಬೇಕು, ಗಂಡನ ಪ್ರೀತಿ ಬೇಕಾ ಆಸ್ತಿ ಬೇಕಾ ಅಂತ. ಅತ್ತೆ ಮಾವ ಬೇಕಾ, ಅತ್ತೆ ಮಾವನ ಆಸ್ತಿ ಬೇಕಾ? ಅತ್ತೆ ಮಾವನ ತಂದೆ ತಾಯಿ ತರ ನೋಡ್ಕೋತೀಯ, ಅತ್ತೆ ಮಾವನ ಬಾಂಧವ್ಯಕ್ಕೆ ಬೆಲೆ ಕೊಡ್ತೀಯ ನೀನು? ಎಲ್ಲ ಹಂಗಿರಲ್ಲ ಮೇಡಮ್. ಈಗ ಆಸ್ತಿ ಬೇಕು, ಆದ್ರೆ ಅತ್ತೆ ಮಾವನ್ನ ತಂದೆ ತಾಯಿ ತರ ನೋಡ್ಕೋತೀನಿ ಅಂದ್ರೆ ಅದು ಆಗಲ್ಲ ಜಾಸ್ತಿ. ಖಂಡಿತ ಆಗಲ್ಲ. ಅಲ್ಲ, ಕೆಲವರು ಹೆಣ್ಮಕ್ಳು ಹೇಳ್ತಾರೆ ಬರೋ ತನಕ ನೋಡ್ಕೊಳ್ಳೋಣ, ಆಸ್ತಿ ಬರೋ ತನಕ ಇಲ್ಲಪ್ಪ, ನಿಮ್ಮನ್ನ ನಮ್ಮ ತಂದೆ ತಾಯಿ ತರನೇ ನೋಡ್ಕೋತೀವಿ, ನೀವೇ ದೇವ್ರು, ನಮ್ಗೆ ನಿಮ್ಮ ದೇವ್ರ ತರ ನಾವು ಪೂಜಿಸ್ತೀವಿ ಅಂತ ಹೇಳ್ತಾರೆ. ಇಲ್ಲ ಸರ್, ಅದೆಲ್ಲ 100% ಅದು ಸುಳ್ಳು ಸರ್. ಯಾವಾಗ ನನ್ನ ಗಂಡ ನನಗೆ ಪ್ರೀತಿಯಿಂದ ನೋಡ್ಕೋಬೇಕು, ನನ್ನ ಗಂಡನಿಂದ ಪ್ರೀತಿ ಮಾತ್ರ ನನಗೆ ಬೇಕು, ನನ್ನ ಅತ್ತೆ ಮಾವನಿಂದ ನನಗೆ ಮಮಕಾರ ಮಾತ್ರ ಬೇಕು, ಮಗಳು ಅನ್ನೋ ರೀತಿಯಲ್ಲಿ ನೋಡ್ಕೊಳ್ಬೇಕು, ನಾನು ನಮ್ಮ ಅತ್ತೆ ಮಾವನ ದೇವ್ರ ಥರ ನೋಡ್ಕೋಬೇಕು, ಅತ್ತೆ ಮಾವನ ಎರಡನೇ ತಂದೆ ತಾಯಿ ಥರ ನೋಡ್ಕೋಬೇಕು ಅಂತ ಯಾವ ಗೃಹಲಕ್ಷ್ಮಿ ಆ ಮನೆಗೆ ಬಲಗಾಲಿಟ್ಟು ಒಳಗಡೆ ಹೋಗ್ತಾಳಲ್ಲ, ಆವಾಗ ಅದು ನಿಜವಾಗ್ಲೂ ಒಂದು ನಂದ ಗೋಕುಲ ಮನೆ ಅಂತ ಅನ್ಸುತ್ತೆ. ಯಾವಾಗ ನನ್ನ ದುರುದ್ದೇಶ ಇದೇ ಇದೆ, ನನ್ನ ಉದ್ದೇಶನೇ ಇದು ಅಂತ ಬಂದಾಗ ದಯವಿಟ್ಟು ಆ ಹುಡುಗಿ ಯಾರೇ ಇರಲಿ, ಅವಳು ವಿದ್ಯಾವಂತಲಾಗಿರಲಿ, ಚೆನ್ನಾಗಿರಲಿ, ಲಕ್ಷ ಸಂಪಾದನೆ ಮಾಡ್ತಾ ಇರಲಿ,
ದಯವಿಟ್ಟು ಆ ಹುಡುಗಿ ಸವಾಸಕ್ಕೆ ಹೋಗಬೇಡಿ. ಯಾಕಂದ್ರೆ ನಿಮಗೆ ಗೊತ್ತಾಗತ್ತೆ ಆ ಮನೆ ನರಕನೇ ಅದು. ಯಾವಾಗ ನೀವು ನೋಡೋಕೆ ಚೆನ್ನಾಗಿದ್ದಾಳೆ, ನನ್ನ ಹೈಟಿಗೆ ಕರೆಕ್ಟ್ ಆಗಿದ್ದಾಳೆ, ನಾನು ಓದ್ದಷ್ಟೇ ಓದಿಯಾಳೆ, ನಾನು ಸಂಪಾದನೆ ಮಾಡಿದಷ್ಟೇ ಅವಳು ಮಾಡ್ತೀಯಾಳೆ, ಆಸ್ತಿ ತಾನೇ ಬಿಡು ನಾಳೆ ನೋಡೋಣ ಅಂತ ನೀವೇನಾದ್ರು ಬರ್ಕೊಟ್ರೆ ನಿಮಗೆ ಇವತ್ತಿಂದನೇ ನರಕ. ದಯವಿಟ್ಟು ಪೋಷಕರು ನಿಮ್ಮ ಆಸ್ತಿನ ನೀವು ಸಾಯೋ ತನಕನೂ ನಿಮ್ಮ ಹದ್ದು ಬಸ್ತಲ್ಲಿ ಇಟ್ಕೊಳ್ಳಿ. ನೀವು ಸತ್ತ ಮೇಲೆ ಬೇಕಾದ್ರೆ ಯಾರು ಬೇಕಾದ್ರೆ ತಗೊಳ್ಳಿ. ನೀವು ಸತ್ತ ಮೇಲೆ ನೀವು ಯಾರು ಮಗ ಸೊಸೆ ತಗೋತಾನ, ಮಗಳ ತಗೋತಾಳ, ಅಳಿಯ ತಗೋತಾನ, ಯಾರಿಗಾದ್ರೂ ರಿಜಿಸ್ಟ್ರೇಷನ್ ಮಾಡ್ಲೇಬೇಕಲ್ಲ, ವಿಲ್ ಬರ್ದಿರ್ತಾರೆ, ವಿಲ್ ಮಾಡ್ಲೇಬೇಕಲ್ಲ. ಅಂದ್ರೆ ಸಾಯೋ ತನಕ ಯಾರು ನಮ್ಮನ್ನ ನೋಡ್ಕೊಳ್ತಾರ ಅಂತಂದಾಗ ಅದು ಜಮೀನು ಇರಬಹುದು, ಸೈಟ್ಗಳು ಯಾವುದೇ ಇರಬಹುದು, ಒಡವೆ ಇರ್ಬೋದು, ಏನೇ ಇರ್ಬೋದು, ಮನೆಗಳಿರ್ಬೋದು, ಮನೆಗೆ ಬಾಡಿಗೆ ಬರ್ತಿರ್ಬೋದು. 60-70 ಸಾವಿರ ಬಾಡಿಗೆ ಬರೋದು. ಇವತ್ತು ನನ್ನ ಕಣ್ಣು ನಾ ಹೇಳಿದ್ನಲ್ಲ, ಸಂಬಂಧಿಕರೇ ಅಂತ 60-70 ಸಾವಿರ ಬಾಡಿಗೆ ಬರುತ್ತೆ. ಆ ಬಾಡಿಗೆ ತಿಂದು ತಂದೆ ತಾಯಿ ನೋಡ್ಕೊಳ್ಳಿಲ್ಲ ಅಂತಂದ್ರೆ ಎಂತ ದುರಂತ ಸರ್. ನಮಗೆ ನಾವು ನೋಡ್ಬಿಟ್ಟು ನಾವು ಕಣ್ಣಲ್ಲಿ ನೀರು ಹಾಕೊಳ್ತೀವಿ ಅಷ್ಟೇ, ಅವ್ರಿಗೇನಿಲ್ಲ ಅದೆಲ್ಲನೂ. ನಾವು ಕಣ್ಣೀರು ಹಾಕೊಂಡು ನಾವು ಒದ್ದಾಡ್ತೀವಿ ಹೊರತು ಅವ್ರಿಗೇನಿಲ್ಲ. ಇಂಥ ಪರಿಸ್ಥಿತಿನಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಇಲ್ಲ ಸರ್. ಎಷ್ಟೋ ಜನ 40% ಹೆಣ್ಣು ಮಕ್ಕಳು, 30-40% ಹೆಣ್ಣು ಮಕ್ಕಳು ಇವತ್ತು ನಮ್ಮ ಅತ್ತೆ ಮಾವನ್ನ ದೇವ್ರ ಥರ ನೋಡಿಕೊಂಡು ಅವ್ರಿಗೇನು ಬೇಕೋ ಸೇವೆ ಮಾಡಿಕೊಂಡು ಗಂಡನ ಪ್ರೀತಿನಲ್ಲಿ ತನ್ನ ಅತ್ತೆ ಮಾವನ ಮಮಕಾರದಲ್ಲಿ ಬೆಳೆದಿರೋ ಹೆಣ್ಣು ಮಕ್ಕಳು ಇವತ್ತು ಇದ್ದಾರೆ ಸರ್, ಖಂಡಿತ ಇದ್ದಾರೆ. ಅವ್ರಿಗೆ ನಿಜವಾಗ್ಲೂ ಅವ್ರಿಗೆ ಆ ಥರ ನೀವು ಅತ್ತೆ ಮಾವನ ದೇವ್ರ ಥರ ನೀವು ನೋಡಿಕೊಂಡ್ರೆ ನಿಮ್ಮ ಮನೆ ನಂದಗೋಕುಲಾವತಿ ನಿಮಗೂ ದೇವ್ರು ಒಳ್ಳೇದು ಮಾಡ್ತಾರೆ, ನಿಮ್ಮ ಮಕ್ಕಳಿಗೂ ಒಂದು ಹೇಳ್ಕೊಟ್ಟಾಗುತ್ತೆ, ಸಂಸ್ಕಾರ ಹೇಳ್ಕೊಟ್ಟಾಗುತ್ತೆ. ನೀವು ಬರೀ ಕಲ್ತಿರೋದಲ್ಲ, ನೀವು ನಿಮ್ಮ ಅತ್ತೆ ಮಾವನ ಯಾವಾಗ ದೇವ್ರ ಥರ ನೋಡ್ಕೊಳ್ತೀರಲ್ಲ, ಅದೇ ಒಂದು ಮುಂದಿನ ಪೀಳಿಗೆ ನಿಮ್ಮ ಮಕ್ಕಳು ಅದನ್ನೇ ನೋಡ್ತಾರೆ. ಒಂದು ಕತೆ ನೋಡಿರ್ಬೋದು ನೀವು, ಅತ್ತೆ ಮಾವನ್ನ ಒಂದು ಪ್ಲಾಸ್ಟಿಕ್ ತಟ್ಟೆ ಕೊಟ್ಟಿರ್ತಾಳೆ, ಆ ತಟ್ಟೆನಲ್ಲೇನೆ ತನ್ನ ಅತ್ತೆ ಮಾವಂಗೆ ಅನ್ನ ಕೊಡ್ತಿರ್ತಾಳೆ. ಆ ಮೊಮ್ಮಗ ಬಂದು ಏನು ಮಾಡ್ತಾನೆ, ಆ ತಟ್ಟೆನ ಜೋಪಾನವಾಗಿ ತೊಳೆದು ಇಟ್ಕೊಂಡಿರ್ತಾನೆ. ಯಾಕೋ ತಟ್ಟೆ ತೊಳ್ಕೊಂಡು ಇಟ್ಕೊಂಡಿದ್ದೀಯ ಅಮ್ಮ, ನಿನಗೆ ವಯಸ್ಸಾಗತ್ತಲ್ಲ, ನಾನು ಅದೇ ತಟ್ಟೆನಲ್ಲಿ ನಿನಗೆ ಅನ್ನ ಹಾಕ್ಬೇಕಲ್ವಾ ಅಂತಾನೆ. ಅಂದರೆ ನಾವು ಕೊಡೋ ಸಂಸ್ಕಾರ ಹೇಗಿರುತ್ತೆ ಅಂತಂದರೆ ಈ ರೀತಿ ಇರುತ್ತೆ. ನಾವು ಯಾವ ರೀತಿ ಒಂದು ತಟ್ಟೆನಲ್ಲಿ ನಮ್ಮ ಜೊತೆನಲ್ಲೇ ಕೂತ್ಕೊಂಡು ಅಮ್ಮ ಬನ್ನಿ, ಅಪ್ಪ ಬನ್ನಿ, ಎಲ್ಲ ಕೂತ್ಕೊಂಡು ಊಟ ಮಾಡೋಣ ಅಂತ ಅಂದಾಗ ಆ ಮೊಮ್ಮಗನೂ ಕಲಿತಾರೆ. ಅಜ್ಜಿ ಜೊತೆಯಲ್ಲಿ, ತಾತನ ಜೊತೆಯಲ್ಲಿ, ತಂದೆ ತಾಯಿ ಜೊತೆಯಲ್ಲಿ ಊಟ ಮಾಡಿದಾಗ ಅವನಿಗೆ ಮುಂದೆ ಅವನು ಏನು ಕೊಡ್ತಾನೆ ಸಮಾಜಕ್ಕೆ, ಒಳ್ಳೆಯ ಸಂಸ್ಕಾರನೇ ಕೊಡ್ತಾನೆ ಅವನು.